ಫಸ್ಟ್ ಟೈಮ್ ಸ್ನೋನ ಕೈಲಿ ಹಿಡ್ಕೋತಾ ಇದ್ದೀನಿ ಈಗ ನೋಡ್ರಿ. ಊರಲ್ಲಿದ್ದಾಗ ಮಣ್ಣಲ್ಲಿ ಆಟ ಆಡ್ತಿದ್ವಿ, ಇವಾಗ ಇಲ್ಲೇ ಐಸಲ್ಲಿ ಆಟ ಆಡ್ತಿದ್ವಿ. ಕೈಸಾಯ್ ಹೇಳಿದ್ದೆ ತಾನೇ ತೋರಿಸ್ತೀನಿ ಅಂತ ಮಾಡ್ದೆ ಅನ್ಕೊಳ್ಳಿ. ನೋಡಿ ಹೆಂಗ್ ಕೂತವ್ರ ಆರಾಮಾಗಿ. ಇದು ಗೊತ್ತಾ ಒಬ್ರು ಇಲ್ಲಿ ಮ್ಯಾಡ್ ಆಗ್ಬಿಡ್ತೀನಿ. ಏನು ಹೇಳಿ ಇದ್ರ ಬಗ್ಗೆ ಹೆಂಗೆ ವರ್ಣಿಸ್ಲಿ ನಾನು. ನಮ್ಮ ಫ್ಯಾಮಿಲಿಲಿ ಏನಂತಾರೆ ಗೊತ್ತಾ, ನೀ ಇಲ್ಲಿ ಹುಟ್ಟಬಾರ್ದಿತ್ತು, ಯಾರೋ ಶ್ರೀಮಂತರ ಮನೇಲಿ ಹುಟ್ಟಬೇಕಿತ್ತು ಅಂತೆಲ್ಲ ಹೇಳ್ತಾರೆ. ಶ್ರೀಮಂತರ ಮನೇಲಿ ಹುಟ್ಟಿದ್ರೆ ನನಗೆ ಇದನ್ನೆಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋದು ಈಸಿ ಆಗಿಬಿಟ್ಟಿರೋದೇನೋ, ಯಾಕಂದ್ರೆ ಕಾಸೆಲ್ಲ ಸಿಗ್ತಾಯಿತ್ತು. Day 3 we are starting. Okay, everybody is ready. See, ಇಲ್ಲಿಂದ ನಾವು ನಗರಕ್ಕೆ ಹೋಗ್ಬೇಕು. ಕ್ಯಾಂಪ್ ಸೈಟಿಂದ ಮೇಲೆ ಬಂದಿದೆ ಮತ್ತೆ. ನೋಡ್ರಿ ಹೆಂಗಿದೆ ಅಂತ. ನನಗೆ ಆಶ್ಚರ್ಯ ಆಗ್ಬಿಟ್ಟಿದೆ, ಇಷ್ಟು ನಡ್ಕೊಂಡು ಹೋಗ್ಬಿಟ್ಟಿದ್ದೀನಿ ಅಂತ. ಇನ್ನೂ ಐತೆ, 3ನೇ ದಿನ ಇದು. ಜಸ್ಟ್ 60 to 70, ಇನ್ನೂ 30% ಇದೆ. ಹಾಂ, ಆಫ್ ದಿ ಜರ್ನಿ ಆದಮೇಲೆ ನಿಮಗೆ ಸ್ನೋ ಸಿಗುತ್ತೆ ಇಲ್ಲಿ. ಸೊ ಇಲ್ಲಿ ಊಟ ಮಾಡ್ಕೋತೀವಿ. ಊಟ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದೆರಡು ಟ್ರೆಕ್ ಮಾಡಿದ್ರೆ ನಮ್ಮ ಕ್ಯಾಂಪ್ ಸೈಟ್ ಸಿಗುತ್ತೆ. ಇಲ್ಲಿಂದ ಇನ್ನೂ ಕಷ್ಟ ಆಗುತ್ತೆ, ಯಾಕಂದ್ರೆ ಸ್ನೋಲ್ಲಿ ವಾಕ್ ಮಾಡ್ಬೇಕು. ನೋಡ್ರಿ ಹೆಂಗಿದೆ. ಓಕೆ, ವೇರ್ ಆರ್ ಯು ನಾವ್? हाय बड़ी, कितना दूर तक आए हम? आई एम फ्रॉम जबलपुर. यस भाई देखो, किसी की सुन के मत आना. ठीक है, ना वीडियो देख के आना. फिटनेस भी होना चाहिए ना, बहुत इम्पोर्टेंट हो जाता है. अंदर से लग रहा है कि आप कर लोगे तो भी मत आओ. मत आओ, पहले एक शॉर्ट ट्रिप करो. ये मैंने मेरी गलती थी, मैंने इजी टू मॉडरेट करा है ये. ಸ್ಟಾರ್ಟಿಂಗ್ ಯಾವ್ದಾದ್ರು ಚಿಕ್ಕದು ಮಾಡ್ಕೊಂಡು ಬಂದಿದ್ರೆ ನಿಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಆಮೇಲೆ ವಿಡಿಯೋ ನೋಡ್ಕೊಂಡ್ ಬಂದ್ರೆ ನಿಮ್ಗೆ ಅಷ್ಟು ಈಸಿಯಾಗಿ ಬಂದು ಬುಕ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ಫಿಟ್ನೆಸ್ ಕೇಳುತ್ತೆ. ಇವಾಗ ನಾವು ಬಂದಿರೋದು 3rd ಡೇ ಬಂದಿದ್ದೀವಿ. ಸೊ ಇಲ್ಲಿಂದ ನಮಗೆ ಆಲ್ಮೋಸ್ಟ್ ಸ್ನೋ ಸ್ಟಾರ್ಟ್ ಆಗುತ್ತೆ. ನಾಯಿ ನೋಯ್ತವೆ ಇಲ್ಲಿ. ಫಾಗ್ ಇರೋದ್ರಿಂದ ನಿಮ್ಗೆ ಕಾಣಿಸ್ತಾ ಇಲ್ಲ, ಜಸ್ಟ್ ತೋರಿಸ್ತೀನಿ ನೋಡ್ರಿ ಎಷ್ಟು ಡೀಪ್ ಇದೆ ಅಂತ. ನಮ್ದು ಕ್ಯಾಂಪ್ ಸೈಟ್ ಬಂತು ನೋಡ್ರಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ನಮ್ಮ ಕ್ಯಾಂಪ್ ಸೈಟು. ಅಂಕಲ್ ಕೈಸಾ ಹೈ? ಹೆವನ್ ಏನಾ? ಹೆಂಗಿದೆ ಗೊತ್ತಾ ಬ್ರೋ ಇಲ್ಲಿ. ಸಾಗರ್ ಬಾಯ್, ಜಸ್ಟ್ ನೋಡ್ರಿ, ಹೇಳಿದ್ದೆ ತಾನೇ ತೋರಿಸ್ತೀನಿ ಅಂತ ಮಾಡ್ದೆ ಅನ್ಕೊಳ್ಳಿ. ಎಷ್ಟು ಜನ ಇದೆ? ಇನ್ನೂ ಇದೆ. ಮ್ಯಾಡ್ ಆಗಿಬಿಡ್ತೀನಿ ನಾನು ಇಲ್ಲಿಂದ. ವಿಡಿಯೋ ಹೆಂಗಿರುತ್ತಂದರೆ ಸಿಕ್ಕಾಬಿಡ ಹುಚ್ಚುತ್ತರ ಥರ ಆಡ್ತೀನಿ. ಏನೋ ಅನ್ಕೊಳ್ಳಿ, ಮಾಡದೇ ಇರೋದನ್ನ ಮಾಡಿಬಿಟ್ಟಿದ್ದೀವಿ ಬೈ. ಹೆಂಗಿದೆ ಗೊತ್ತಾ ಬ್ರೋ, ನನಗೆ ಎಕ್ಸ್ಪ್ರೆಸ್ ಮಾಡೋಕೆ ಗೊತ್ತಾ ಇಲ್ಲ. ಕಣ್ಣು ತುಂಬ್ಕೋಬೇಕು ನೀನು ಹಂಗೆ ನೋಡ್ರಿ. ಓ ಬಾಯ್, ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಬ್ಲಡ್ ಲೈನಲ್ಲಿ ಫಸ್ಟ್ ಟೈಮ್ ಐ ಥಿಂಕ್ ನಾವು 3 ಮಾಡಿಲ್ಲ ಅಂದ್ಕೊಳ್ಳಿ. ಯಾರು ಅದನ್ನ ಮಾಡಿಬಿಟ್ಟಿದ್ದೀನಿ ಬ್ರೋ. ಎಷ್ಟು ಖುಷಿ ಆಗ್ತಿದೆ ಅಂದರೆ ಏನು ಹೇಳಿ ಇದ್ರ ಬಗ್ಗೆ ಹೆಂಗೆ ವರ್ಣಿಸ್ಲಿ ನಾನು. ನೋಡ್ರಿ ಸುಮ್ಮನೆ ನೋಡ್ತಾ ಇರ್ರಿ ನೀವು.
उधर वेदर खराब हो रहा है, चमक आ रही है धूप की। ಫಸ್ಟ್ ಟೈಮ್ ಸ್ನೋನ ಕೈಲಿ ಹಿಡ್ಕೋತಾ ಇದ್ದೀನಿ ಈಗ ನೋಡ್ರಿ. ಸೊ ಫಸ್ಟ್ ಟೈಮ್ ಲೈಫಲ್ಲೇ ಬರಫು ಅಂದರೆ ನಮ್ಮ ಕಡೆ ಸಿಗುತ್ತಲ್ಲ ಐಸು ಬಿಡ್ತಾ ಇದ್ದೀನಿ ಬ್ರೋ. ಹೆಂಗಿದೆ ಗೊತ್ತಾ ಬ್ರೋ, ಕ್ರೇಜಿ ಎಕ್ಸ್ಪೀರಿಯನ್ಸ್ ನೋಡ್ರಿ ಎಷ್ಟಿದೆ ಡೀಪು. ಬೈ ಏಕ್ ಬಾರ್ ಮೇ ಹಾಂ ಬಾಯ್ ಥ್ಯಾಂಕ್ ಯು ಬಾಯ್, ಸಕ್ಕದ ಎಕ್ಸ್ಪೀರಿಯನ್ಸು. ಥ್ಯಾಂಕ್ ಯು भाई. दिस इज सागर, वी बोथ डिड इट ब्रो. और कुछ है करने के लिए? चलो ಬರಫು 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 ತಗೊಳ್ರಿ ಬರಫು. ಊರಲ್ಲಿದ್ದಾಗ ಮಣ್ಣಲ್ಲಿ ಆಟ ಆಡ್ತಿದ್ವಿ, ಇವಾಗ ಇಲ್ಲಿ ಐಸಲ್ಲಿ ಆಟ ಆಡ್ತಿದ್ವಿ. ಹೆಂಗಿರುತ್ತೆ ಹೇಳಿ ಕ್ರೇಜಿ ಎಕ್ಸ್ಪೀರಿಯನ್ಸು. ಬ್ಯಾಂಗ್ಳೂರಲ್ಲಿ ಉಳ್ಕೊಂಡು ಈ ಥರದ್ದು ಕನಸೇ ಕಂಡಿರಲಿಲ್ಲ ನಾವು. ಹಳ್ಳಿಲಿದ್ದಾಗ ನಮ್ಗೆ ಏನೂ ಗೊತ್ತೇ ಇರಲಿಲ್ಲ ಬ್ರೋ ಇದ್ರ ಬಗ್ಗೆ, ಈ ಥರದ್ದೊಂದು ಇರುತ್ತೆ ಅಂತ. ಬ್ರೋ ಇಲ್ಲಿಗೆ ಬಂದಮೇಲೆ, ಬ್ಯಾಂಗ್ಳೂರಿಗೆ ಬಂದಮೇಲೆ ಸ್ವಲ್ಪ ಡ್ರೀಮ್ಸ್ಗಳು ಜಾಸ್ತಿ ಆಗ್ತಾ ಹೋಯ್ತು. ಓಕೆನಾ, ಅದಾದಮೇಲೆ ಓಕೆ ಎಲ್ರಿಗೂ ಡ್ರೀಮ್ಸ್ ಜಾಸ್ತಿ ಆಗೋದೆ, ಬೇರೆ ಬೇರೆ ಥರ ಆಗೋದು. ಬಟ್ ನನಗೆ ಮಿಡಲ್ ಕ್ಲಾಸ್ ಬ್ರೋ, ಅದಕ್ಕಿಂತ ಇನ್ನೂ ಮಿಡಲ್ ಕ್ಲಾಸ್. ನಾವು ಮಿಡಲ್ ಕ್ಲಾಸ್ ಅಂತಲೂ ಹೇಳ್ಕೊಳಕ್ಕಾಗಲ್ಲ. ಅದಾದಮೇಲೆ ಯಾಕೆ ಇಂಥ ಯೋಚನೆಗಳು ನನಗೆ ಮಾತ್ರ ಬರ್ತಾವೆ ಅಂತ ಗೊತ್ತಿಲ್ಲ. ನಮ್ಮ ಫ್ಯಾಮ್ಲಿಲೇ ಯಾರಿಗೂ ಬರೋಲ್ಲ. ನಮ್ಮ ಫ್ಯಾಮ್ಲಿಲಿ ಏನಂತಾರೆ ಗೊತ್ತಾ, ನೀನು ಇಲ್ಲಿ ಹುಟ್ಟಬಾರ್ದಿತ್ತು, ಯಾರೋ ಶ್ರೀಮಂತರ ಮನೇಲಿ ಹುಟ್ಟಬೇಕಿತ್ತು ಅಂತೆಲ್ಲ ಹೇಳ್ತಾರೆ. ಶ್ರೀಮಂತರ ಮನೇಲಿ ಹುಟ್ಟಿದ್ರೆ ನನಗೆ ಇದನ್ನೆಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋದು ಈಸಿ ಆಗಿಬಿಟ್ಟಿರೋದೇನೋ. ಯಾಕಂದರೆ ಕಾಸೆಲ್ಲ ಸಿಗ್ತಾಯಿತ್ತು, ಈಸಿಯಾಗಿ ಮಾಡ್ತಿದ್ವಿ. ಬಟ್ ನನಗೆ ಹಂಗಲ್ಲ, ಓನಾಗಿ ದುಡ್ದು ಓನಾಗಿ ಕಷ್ಟಪಟ್ಟು ತಿಗ ಹರ್ಕೊಂಡು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಬಂದು ಮಾಡಿದೆ ನೋಡಿ. ಇದರಲ್ಲಿ ಇರೋದು ಮಜಾ. ಹಿಂಗೆ ಮಾಡಿದ್ರೆ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಈ ಥರ ಮಾಡಬೇಕು. ಹೆವಿ ಮೋಟಿವೇಟರ್ ಆಗಿಬಿಡ್ತೀನಿ ನಾನು, ನೀವೇನೋ ಅಂದ್ಕೊಳ್ಳಿ. ನನ್ನ ಮಾತುಗಳೇ ಹಿಂಗೆ. ಇವಾಗ ಏನು ಕಾಣಿಸ್ತಿದೆಯಲ್ಲ, ದಿಸ್ ಈಸ್ ರಿಯಾಲಿಟಿ ಆಫ್ ಮೀ. ಓಕೆ, ಏನೋ ಅಂದ್ಕೊಳ್ಳಿ. ಯಾಕಂದರೆ ದ ನೇಚರ್ ಈಸ್ ಮೇಕಿಂಗ್ ಮೀ ಲೈಕ್ ದ್ಯಾಟ್ ಓನ್ಲಿ. ಇಟ್ ಆಲ್ ಕಮ್ಸ್ ಫ್ರಮ್ ನೇಚರ್ ಓನ್ಲಿ ಬ್ರೋ. ಸಿ ಆ್ಯಕ್ಚುಲಿ ನಿಮ್ಗೇನು ಗೊತ್ತಾ, ಇಷ್ಟೊಂದು ಚಳಿ ಬರ್ತಾಯಿತ್ತು ಅನ್ಕೊಂಡಿದ್ದೀರ, ಚಳಿನೇ ಆಗ್ತಾಯಿಲ್ಲ ನಮಗಿಲ್ಲಿ. ಬಿಸಿ ಹವಾ ಬರ್ತಾಯಿದೆ ನಮಗೆ. ಮೇ ಬಿ ನೈಟ್ ನಮಗೆ -10 ಡಿಗ್ರಿ ಎಲ್ಲ ಆಗುತ್ತೆ. ನಮ್ಮ ಗೈಡ್ಗಳಿಗೆ ನಾನು ಹಗ್ ಮಾಡಬೇಕು ಬ್ರೋ. अजय सर करने के लिए मन हो रहा है. दिस इज आवर गाइड. टाइम हो गया. ओके, थैंक यू भाई. और एक लड़का है, 2 घंटे लगेंगे हेल्प टॉप किया तक. भाई मुझे. गाइड है अपना, हमारा गाइड है भाई, बहुत ज़्यादा मोटिवेट किया इधर तक आने के लिए. वही रीज़न है. उसके नीचे 2 घंटे नेक्स्ट कैंप के लिए 7 घंटे लगेंगे. ब्रदर जैसा टाइम देखो क्या हो, सो मच. थोड़ा रिस्की रहेगा वेदर कंडीशन. हर्षा ब्रो है, पानी इधर ही है ना भाई, इधर ही है वीडियो. दिस इज हर्ष ब्रो, वी डिड इट ब्रो. अपने और थोड़ा है करना है. बहुत एफर्ट मारा है. यस, डन रियली गुड एंड फाइनली बालू भाई, थैंक्स. कैंप. या So actually I was like, टू बालू भाई. ये हमारे भालू भाई है. सिक्का बड़े कष्ट ಆಗ್ತಿತ್ತು, बट they motivated me a lot bro. कल हमको गालियां सिखा रहे थे. He has कल बहुत also ज़्यादा. teach us lots of things, exchange of information. Yeah, those information we can't viral it bro. आपको है भाई, आपको है. I'm the one holding all his secrets. ओके. इसके पास मेरा सीक्रेट बहुत ज़्यादा है, वो अपलोड करने के लिए सोच रहे हैं. नहीं अभी नहीं. I gave him permission bro. Whatever he can do, he can just do it. Okay, we are openly talking. Whenever he becomes a famous YouTuber or vlogger or anything, that time he then is I'm gonna blackmail him. I'm ready to pay you something bro. Just we are dealing with that bro. So this is Ansh. Okay, we came from Kasol. साथ में आया From Delhi. फ्रॉम दिल्ली, सॉरी, फ्रॉम दिल्ली टू कसोल टू सब इधर तक का है. सो कंप्लीटेड. और कुछ है 30% मे बी. What? और तो और करना है ना. ऑलमोस्ट 30% इज देयर. तुम्हारा भी थोड़ा है. थैंक यू. दिस इज आवर क्षितिश भाई. ओके. हाँ भाई. So almost we did it bro. Hello Balu. He motivated me a lot bro. Bhai, this is the Sometimes. best guy in our group. From Bangalore to Mintaj. So we We're need gonna have a lot more fun. yeah. But See you at Surpass. these guys are very crazy bro. And ಸಿಕ್ಕಾಪಟ್ಟೆ ಖುಷಿ ಆಯ್ತು ಇವ್ರ ಹತ್ರ ಬಂದಾದ್ಮೇಲೆ. भाई दिल्ली बैंगलोर में बैठे रह सकते हो, ಹಾಂ, ठीक है, अपने घर में एसी में बैठे रह सकते हो, ಬಟ್ बट ये नहीं दिखेगा जो उधर ಈ दिख रहा ಥರದ್ದು ಸಿಗಲ್ಲ ನಿಮ್ಗೆ ಯಾವಾಗಲೂ. ಹಾಂ, ಭಾಯಿ ಲೋಗ್ ಇದಾರೆ ನೋಡಿ ಹೆಂಗೆ ಕೂತವ್ರು ಆರಾಮಾಗಿ.
दिल्ली में बैठ के AC रूम में बैठ के ऐसा फील आता है क्या? नहीं आएगा भाई. ನಾಳೆ ಏನು ಗೊತ್ತಾ ನಮಗಿನ್ನು ಇದು ಡೇ 3 ಕಂಪ್ಲೀಟೆಡ್. ನಾಳೆ ಇವತ್ತು ಬೇಗ ತಿಂದು ಉಂಡು ಮಲ್ಕೊಂಡು ನಾಳೆ ಮತ್ತೆ ನಾವು ಮಾರ್ನಿಂಗ್ 3 o'clock ಎದ್ದೇಳಬೇಕು. 3 o'clock ಎದ್ದು ವಾಕ್ ಮಾಡಿಕೊಂಡು, ಯಾಕಂದರೆ ಸ್ವಲ್ಪ ಕಷ್ಟ ಇರುತ್ತಂತೆ. ನಾಳೆ ಕಂಪ್ಲೀಟ್ ಆಗುತ್ತೆ. ನಾಳೆ ನಾಳೆ ಟ್ರೆಕ್ ಮುಗಿಸಿದ್ರೆ ನಾವು ಸರ್ಪಾಸ್ ಟ್ರೆಕ್ಕಿಂಗ್ನ ಮುಗಿಸ್ದಂಗೆ ಆಗುತ್ತೆ. ಸೊ ಅದಕ್ಕೆ ಇವತ್ತು ಬೇಗ ಮಲ್ಕೊಂಡು ಬೇಗ ಮುಗಿಸೋಣ ಅಂತ ಪ್ಲ್ಯಾನಲ್ಲಿದ್ದೀವಿ. ಸೊ ಅದಕ್ಕೆ ಅಂತಲೇ ಇವತ್ತು ಬೇಗ ಬಂದು 3rd ಡೇ ಕಂಪ್ಲೀಟ್ ಆಗ್ತೈತೆ. ನೋಡೋಣ ಅಂದ್ಕೊಂಡಿದ್ದೀನಿ, ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಹೆಂಗಿದೆ? ಇದು ನಮ್ಮ ಕ್ಯಾಂಪ್ ಸೈಟ್. ಇಲ್ಲಿ ಮಲ್ಕೋಬೇಕು. ನಾಳೆಯಿಂದ ಸಿಗೋಣ.